हरि ओम. ನಮ್ಮ ಬಸ್ ನಂಬರ್ K20 ನಮ್ಮ ಬಸ್ ನಂಬರ್ ಪಣಂಬೂರು ಕಡಲ ತೀರ.
ಫುಲ್ ಕಾಲಚ್ಚು. ನಾವು ಈ ಶುಭ ಮುಂಜಾನೆಯಲ್ಲಿ ಈ ಸುಂದರ ಸಮುದ್ರ ತೀರದಲ್ಲಿ ಈ ಯೋಗವನ್ನು ಅನುಭವಿಸಲು ಇದು ಮಾಡಲು ಬರುತ್ತಿದ್ದೇವೆ. ಎಲ್ಲರೂ ನಮ್ಮೊಂದಿಗೆ ಬಂದು ಇದನ್ನು ಅನುಭವಿಸಿ ಎಂದು ಕೇಳ್ಕೊಳ್ತಿದ್ದೇನೆ. ಬನ್ನಿ ಹೋಗುವ. ಹರಿ ಓಂ. ಕೋಡಪದ ಫಸ್ಟ್ ಅಪ್ಪಲ್ಲ ನಾವು ಸರಿ ಮಾಡಕಂಬಗ ಯೋಗ ಬಂಧುಗಳು ಶಿಕ್ಷಕರ ಸೂಚನೆಯನ್ನು ಗಮನಿಸಿಕೊಂಡು ಮ್ಯಾಟ್ ಹಾಕೊಳ್ಳು. ಶಿಕ್ಷಕರು ಏನು ಸೂಚನೆ ಕೊಡ್ತಾರೆ ಆ ರೀತಿ ಹಾಕೊಳ್ಳು. ಒಮ್ಮೆ ನಾವು ಹಾಕಿದರೆ ಎತ್ತಿದಾಗ ಅದರಲ್ಲಿ ಪೂರ್ತಿ ಮರಳಾಗಿರುತ್ತದೆ. ಅದರಿಂದ ಹಾಕೋದಕ್ಕಿಂತ ಮುಂಚೆ ಶಿಕ್ಷಕರ ಸೂಚನೆಯನ್ನು ಪಾಲಿಸೋಣ. ನಮ್ಮ ಅಕ್ಕಪಕ್ಕ ಹಿಂದಕ್ಕೆ ಮುಂದಕ್ಕೆ ಸಾಲನ್ನು ಗಮನಿಸಿಕೊಳ್ಳು. ಹರಿ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸರ್ವರಿಗೂ ಶುಭ ಮುಂಜಾನೆಯ ಶುಭ ನಮಸ್ಕಾರಗಳು. ಆದಿಪೂಜಿತನಾದ ವಿಘ್ನ ವಿನಾಶಕನಾದ ಗಣಪತಿ ದೇವರಿಗೆ ನಮಿಸುತ್ತಾ, ಸ್ಥಳದಲ್ಲಿ ನೆಲೆಯಾಗಿರುವ ನಂದನೇಶ್ವರ ದೇವರು, ಗ್ರಾಮ ದೇವತೆ, ಪರಿವಾರ ದೈವರುಗಳಿಗೆ ಶಿರವಾಗಿ ನಮಿಸುತ್ತಾ, ಭಾರತಾಂಬೆಯ ಪಾದಾರವಿಂದಗಳಿಗೆ ವಂದಿಸುತ್ತಾ, ಸಮಿತಿಯ ಹಿರಿಯರಿಗೆ ನಮಿಸುತ್ತಾ, ಸಂಸ್ಕಾರ, ಸಂಘಟನೆ, ಸೇವೆ ಎಂಬ ತ್ರಿಮಂತ್ರಗಳನ್ನು ಧ್ಯೇಯೋದ್ದೇಶವಾಗಿರಿಸಿಕೊಂಡು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟ್ರಾರ್ ಕರ್ನಾಟಕ, ಕೇಂದ್ರ ಕಚೇರಿ ತುಮಕೂರು, ನೇತ್ರಾವತಿ ವಲಯ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಮಹಾನಗರ ಸಮಿತಿಯು ತನ್ನ ನಿಸ್ವಾರ್ಥ ಸೇವೆಯಿಂದ ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಸಮಾಜವನ್ನು ಪುಷ್ಟೀಕರಿಸುತ್ತಿರುವ ಕಾರ್ಯಕ್ರಮದಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಸಮಿತಿಯ ಪ್ರಧಾನ ಸಂಚಾಲಕರಾದ ಶ್ರೀ ಆರ್ ರಾಮಸ್ವಾಮಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಯೋಗ ಮಾರ್ಗದ ಮೂಲಕ ಪ್ರತಿ
ಮಾಡುದ ದೇವಿ ದುರ್ಗೆ ಬರ್ತೇರು ಬ್ರಹ್ಮರ ತಾಯೇರೊಂದು ದೇವಿ ಬರ್ತೇರು ಬ್ರಹ್ಮರ ತಾಯೇರೊಂದು ದೇವಿ ಬರ್ತೇರು ಬ್ರಹ್ಮರ ತಾಯೇರೊಂದು ದೇವಿ ಬರ್ತೇರು. ಅಯ್ಯೋ ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ ಉಸಿರಾಡುವವರೆಗೂ ಕಲಿಕೆ ಮತ್ತು ಜ್ಞಾನಾರ್ಜನೆಯೇ ಜೀವನದ ಗುರಿಯಾಗಿರಲಿ. ಸ್ವಾಮಿ ವಿವೇಕಾನಂದರು. ಹರಿ ಓಂ. ಇಂದಿನ ಪಂಚಾಂಗ ಜಂಬೂದ್ವೀಪೆ ಭರತಖಂಡೆ ಭರತವರ್ಷೆ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ 28ನೇ ಚತುರ್ಯುಗೆ ಕಲಿಯುಗೆ ಪ್ರಥಮ ಪಾದೆ. ನಾವು ನಿಧಾನವಾಗಿ ಬಾವಿಯೊಳಗೆ ಅದನ್ನು ಬಿಡ್ತೇವೆ. ನಂತರ ಅಲ್ಲಿ ನೀರು ತುಂಬಿದ ಅಂತ ನೋಡ್ತೇವೆ, ಅಲುಗಾಡಿಸಿ ತುಂಬಿದ ಅಂತ ನೋಡ್ತೇವೆ. ಅಲ್ಲಿಂದ ನಿಧಾನವಾಗಿ ಸೇರುವಂಥ ಪ್ರಯತ್ನ ಇದು ಇಲ್ಲಿ ಪೂರಕ ರೇಚೆಗೆ ಆಗಬೇಕು. ನಾವು ನಿಜವಾಗಿ ನಾವು ನೀರು ಸೇರುವುದಾದರೆ ಅದು ಆಟೋಮೆಟಿಕ್ ಆಗಿ ಪೂರಕ ರೇಚೆಗೆ ಆಗ್ತದೆ. ಇಲ್ಲಿ ನಾವು ಕ್ರಿಯೆ ಮಾಡುವ ಕಾರಣ ನಿಧಾನವಾಗಿ ಅದನ್ನು ಸೇದುವಂಥ ಪ್ರಯತ್ನ ಮಾಡ್ತೇವೆ. ಯಾರೆಲ್ಲ ಸೇರ್ತಿದ್ದೀರಿ ಅಂತ ಗೊತ್ತಾಗ್ತದೆ. ಬೆಳಿಗ್ಗೆ ಎದ್ದು ಯಾರೆಲ್ಲ ಸ್ನಾನ ಮಾಡ್ತೀರಿ? ಕೆಲಸ ಏನೇ ಎಲ್ಲ ಕೆಲಸ ಶುರು ಮಾಡೋ ಮೊದಲು ಬೆಳಿಗ್ಗೆ ಯಾರು ಸ್ನಾನ ಮಾಡ್ತೀರಿ? ಎಲ್ಲರೂ ಮಾಡ್ತೇವೆ. ಈಗ ಎಲ್ಲರೂ ಸ್ನಾನ ಮಾಡ್ತೇವೆ. ಎಲ್ಲಿ? ಕೆಳಗೆ ದೊಡ್ಡ ಬಕೆಟ್ ಇಲ್ಲ ಕೊಡಪ ನೀರಿದೆ, ಅದನ್ನು ತೆಗಿತೇವೆ, ಭೂಮಿಶ್ ಅಂತ ಹಾಕ್ಕೊಳ್ತೇವೆ. ಈ ರೀತಿ ಈಗ ಸ್ಟಾರ್ಟ್ ಮಾಡ್ತೇವೆ. ರೆಡಿ, ಸ್ಟಾರ್ಟ್. ನಿಧಾನವಾಗಿ ಮೇಲೆ ಹಾಕುವಂಥದ್ದು, ಕೆಳಗೆ ಬಗ್ಗುವಂಥದ್ದು, ಹಾಕಿ ನೀರು ಹಾಕಿಕೊಂಡಾಯ್ತು. ಈಗ ಸ್ನಾನ ಮಾಡಲಿಕ್ಕೆ ಸೋಪ್ ಹಾಕಬೇಕು. ಯಾವ ಸೋಪು? ಈಗ ಕಟ್ಲೆಟ್ ಆಗಿ ಸ್ನಾನ ಮಾಡ್ತೇವೆ. ಕಟ್ಲೆಟ್ ತಗೊಳ್ತೇವೆ, ತಿಕ್ಕೊಳ್ಳಿ, ಎಲ್ಲ ಭಾಗಕ್ಕೆ ಶರೀರದ ಎಲ್ಲ ರುಬ್ಬುವುದಿಲ್ಲ. ಅವರನ್ನು ಮೇಲೆ ಕರ್ಕೊಂಡು ಬನ್ನಿ. ರುಬ್ಬದವರಲ್ಲಿ ಶಿಕ್ಷಕರ ಮೇಲೆ ಕರ್ಕೊಂಡು ಬನ್ನಿ. ಇಲ್ಲಿ ರುಬ್ಬಿಸುವ, ಸರಿ ರುಬ್ಬಬೇಕು. ಕಟಿಚಾಲನೆ ಸಾಕಾ? ಹಾ, ಸಾಕಾದ್ರೆ ಮತ್ತೊಮ್ಮೆ ಕಾಗಾಸನಕ್ಕೆ ಬರ್ತೇವೆ. ಮಾನಸಿಕ ಸಿದ್ಧತೆ, ಉಸಿರಾಟ ಕ್ರಿಯೆ ಹಾಗೂ ಗಣಪತಿ ನಮಸ್ಕಾರವನ್ನು ನಡೆಸಿಕೊಟ್ಟ ಸುರತ್ಕಲ್ ನಗರದ ಶಿಕ್ಷಣ ಪ್ರಮುಖರಾದ ಸುಮನಕ್ಕನವರಿಗೆ ಹಾಗೂ ಪ್ರಾತ್ಯಕ್ಷತೆಯಲ್ಲಿ ಜೋಡಿಸಿಕೊಂಡ ಎಲ್ಲ ಶಿಕ್ಷಕರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಚಿಕಿತ್ಸಾತ್ಮಕ ಅಭ್ಯಾಸವನ್ನು ನಡೆಸಿಕೊಟ್ಟ ನೇತ್ರಾವತಿ ವಲಯ ಸಂಚಾಲಕರಾದ ಆಶಿಪಣ್ಣ ಹಾಗೂ ಪ್ರಾತ್ಯಕ್ಷತೆಯಲ್ಲಿ ಜೋಡಿಸಿಕೊಂಡ ಎಲ್ಲ ಶಿಕ್ಷಕರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಸೂರ್ಯ ನಮಸ್ಕಾರ ಅವಧಿಯನ್ನು ನಡೆಸಿಕೊಟ್ಟ ತಾಲೂಕು ಶಿಕ್ಷಣ ಪ್ರಮುಖರಾದ ವಸಂತ ಸುವರ್ಣ ಅಣ್ಣನವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಅಮೃತಾಸನವನ್ನು ನಡೆಸಿಕೊಟ್ಟ ಜಿಲ್ಲಾ ಸಂಘಟನಾ ಪ್ರಮುಖರಾದ ಹರಿಪ್ರಸಾದ್, ಮುಂದಕ್ಕೆ ನಡೆಯಲಿರುವ ಗ್ರಾಮೀಣ ಆಟೋಟ ಹಾಗೂ ಅದರ ಮಾರ್ಗದರ್ಶಕರಿಗೆ ಇನ್ನು ಎರಡನೇ ಆಟ ಚಕ್ರವ್ಯೂಹ. ಎಲ್ಲರೂ ಗಮನಿಸಿ, ಚಕ್ರವ್ಯೂಹ. ನಿಮ್ಮ ತಂಡದಲ್ಲಿ ವೃತ್ತಾಕಾರವಾಗಿರ್ತಾರೆ ಇವರು. ವೃತ್ತಾಕಾರದಲ್ಲಿ ಸಂಖ್ಯೆಯನ್ನು ಹೇಳ್ತೇವೆ. ನಾನು ಪ್ರಾರಂಭ ಅಂತ ಹೇಳ್ತೇನೆ, ಶಿಕ್ಷಕರು ಬಂದು ಹೇಳ್ತಾರೆ. ಇಲ್ಲಿಂದ ವೃತ್ತ ಮಾಡ್ಕೊಳ್ಳಿ. ಫಸ್ಟ್ ವೃತ್ತ ಮಾಡಿ ಸಂಖ್ಯೆಯನ್ನು ಹೇಳ್ತಾರೆ. 1 2 3 4 5 ಸಾರಿ 1 2 1 2 ಅಂತ ಸಂಖ್ಯೆ ಹೇಳುವುದು. ಸ್ಟಾರ್ಟ್ ಮಾಡಿ. 1 2 1 2 1 2 1 2. 1 ಇರುವವರು ಬಲಭಾಗಕ್ಕೆ, 2 ಇರುವವರು ಎಡಭಾಗಕ್ಕೆ ಲೈನ್ ಮಾಡ್ಕೊಳ್ತಾರೆ. ಇದು ಚಕ್ರವ್ಯೂಹ ಅಂತ. ಶಿಕ್ಷಕರು ಮಧ್ಯದಲ್ಲಿ ಒಂದು ವೃತ್ತವನ್ನು ಹಾಕ್ತಾರೆ. ವೃತ್ತವನ್ನು ಹಾಕಿ ಬೈರಸಿಡಿ ನೋಡಿ. ಅಲ್ಲಿ ಒಂದು ವೃತ್ತವನ್ನು ಹಾಕಿ ಅಲ್ಲಿ ಬೈರಸಿಡ್ತೇವೆ ನೋಡಿ. ಇಟ್ಬಿಡಿ, ಸಾಕು. ಇವಾಗ ಸಂಖ್ಯೆಯನ್ನು ಹೇಳ್ತಾರೆ. ಇಲ್ಲಿಂದ ಸಂಖ್ಯೆಯನ್ನು ಎಲ್ಲರೂ ಗಮನಿಸಿ. ನಾನು ಹೇಳ್ತೇನೆ 1 2 3 4 5 6 ಅಂತ ಹೇಳ್ತಾರೆ. ಈ ಸಂಖ್ಯೆ ಇವರ ಆಪೋಸಿಟ್ ಇಂದ ಅಲ್ಲಿಂದ 1 2 3 4. ಒಂದು ಸಂಖ್ಯೆಯ ಹೆಸರು ಅಂಬಾಭವಾನಿ. 2 ಸಂಖ್ಯೆಯ ಹೆಸರು ಎರಡನೇ ತಂಡದ ಹೆಸರು ವೀರ ಶಿವಾಜಿ. 1ನೇ ತಂಡದ ಹೆಸರೇನು? ಎರಡನೇ ತಂಡದ ಹೆಸರು ವೀರ ಶಿವಾಜಿ ಅಂತ. ಇವಾಗ ಇದು
ಎರಡು ತಂಡ ಇದೆ ಅಂತ ತಿಳ್ಕೊಳ್ಳಿ. ನಾನು ಸ್ಟಾರ್ಟ್ ಅಂತ ಹೇಳ್ತೇನೆ. ಇವಾಗ ಏನ್ ಮಾಡ್ತಾರೆ, ನಾನು ಪ್ರಾರಂಭ ಅಂತ ಹೇಳಿದಾಗ ನಾಯಕ ಆದವನು ಆ ಬಟ್ಟೆಯನ್ನು ಇಟ್ಕೊಂಡು ಹಿಂದಿನವರಿಗೆ ಕೊಡ್ತಾರೆ, ಹಿಂದಿನವರು ಪಾಸ್ ಮಾಡಿಕೊಂಡು ಮುಂದೆ ಕೊಡ್ತಾರೆ. ಆ ಬಟ್ಟೆಯನ್ನು ಇಟ್ಕೊಂಡು ಹೇಗೆ ಓಡ್ತಾರೆ ಅಂತ ನೋಡಿ. ಜಿಗ್ಜಾಗ್ ಆಗಿ ಓಡಬೇಕು ನಾಯಕನಾದವನು. ಎಲ್ಲರೂ ಜಿಗ್ಜಾಗ್ ಆಗಿ ಓಡೋದು ನೋಡಿ. ಇವಾಗ ಹರಿಯೋಮ್ ಅಣ್ಣ, ಹರಿಯೋಮ್, ಸ್ಟಾರ್ಟ್ ನೋಡಿ. ಇಲ್ಲಿ ಜಿಗ್ಜಾಗ್ ಆಗಿ ಓಡಿ ಅವ್ರು ಏನ್ ಮಾಡ್ತಾರೆ, ಆ ಬಟ್ಟೆಯನ್ನು ಹಿಂದಿನವರಿಗೆ ಕೊಡ್ತಾರೆ, ಹಿಂದಿನವರು ಪಾಸ್ ಮಾಡ್ತಾರೆ. ಪಾಸ್ ಮಾಡಿ ಬೇಗ ನೋಡಿ, ಪಾಸ್ ಮಾಡ್ತಾರೆ, ಪಾಸ್ ಮಾಡ್ತಾರೆ, ಅವರು ಮತ್ತೆ ಇಟ್ಕೊಂಡು ಓಡ್ತಾರೆ. ಕೃಷ್ಣನು ಕೊಡಲನು ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಜಾರನೆಂದು ಸಣ್ಣ ಮಾತನಾಡಿದಾಯಿತು. ಹರಿನಾರಾಯಣ ಹರಿ ಹರಿ ಕೇಶವ ಹರಿ ಗೋವಿಂದ ಹರಿನಾರಾಯಣ ಹರಿ ಹರಿ ಕೇಶವ ಹರಿ ಗೋವಿಂದ ನಾರಾಯಣ ಹರಿ ಹರಿ ಸುಂದರ ನಂದ ಮುಕುಂದ ಹರಿನಾರಾಯಣ ಮಹತ್ವ ಇರುವಂತದ್ದು. ತೀರ್ಥ ಎನ್ನುವುದು ಸಾಮಾನ್ಯ ಇದಲ್ಲ. ನಮಗೆ ನೀರು ಅಂತ ಕರೀಬಹುದು. ಅದಕ್ಕೂ ಕೂಡ ಒಂದು ಜೀವಿದೆ, ಅದಕ್ಕೂ ಕೂಡ ಮಾತಾಡ್ಲಿಕ್ಕೆ ಆಗುತ್ತೆ. ನಾವು ಅದು ಕೂಡ ಮಾತಾಡ್ತದೆ. ಅಷ್ಟು ಪವಿತ್ರವಾಗಿ ಈ ದಿನ ವಿಶೇಷ ಇರುವುದರಿಂದ ಈ ಸಮಿತಿಯು ಇವತ್ತಿನ ವಿಶೇಷ ದಿನಗಳಲ್ಲಿ ಈ ಒಂದು ಪುಣ್ಯ ಸ್ನಾನವನ್ನು ಜೋಡಿಸಿಕೊಂಡಿದ್ದಕ್ಕೆ ನಮಗೆಲ್ಲರ ಹೆಮ್ಮೆಯ ವಿಷಯವಂಥದ್ದು. ಶ್ರೀ ಪತಂಜಲಿ ಯೋಗ ಸಮಿತಿಯಲ್ಲಿ ನಿರಂತರವಾಗಿ ಸುಮಾರು 45 ವರ್ಷಗಳಿಂದ ಸಂಸ್ಕಾರ ಸಂಘಟನೆ ಸೇವೆ. ಇದು ನಮಗೆ ಉಳಿದ ಸಾರ್ವಜನಿಕ ಬಂಧುಗಳಿದ್ದು ಬೀಚ ಆಗಿರ್ಬೋದು, ನಮಗೆ ಎಂತ ರೆಕಾರ್ಡ್ ಆಗ್ತಾ ಉಂಟು ಗೊತ್ತಿಲ್ಲ, ಎಂತ ಕಾಣುದಿಲ್ಲ. ಓಡಿ ಬರಬೇಕು, 1 ನಿಮಿಷ ಮಾತ್ರ. ಮೊದಲ ಸಾಲಿನಲ್ಲಿ ನಿಂತಿರುವಂತಹ ಅಕ್ಕಂದರು ಇಲ್ಲಿ ಇಬ್ಬರು ಜಾಗ ಖಾಲಿ ಇದೆ ನೋಡಿ. ವೇದಿಕೆ ಹತ್ರ ಬನ್ನಿ. ವೇದಿಕೆ ಹಿಂಭಾಗದಲ್ಲಿರುವಂತಹ ಶಾಮಿಯಾನ ಏನಿದೆ ಅಲ್ಲಿ ತನಕ ಅಲ್ಲಿ ಬೋರ್ಡ್ ಕಾಣ್ತದೆ, ಎಚ್ಚರಿಕೆ. ಅದನ್ನು ದಾಟಿ ಆ ಕಡೆ ಹೋಗಬೇಕು. ಬೇಗ ಬೇಗ ಸಂಘಟಿಸಬೇಕು ಅಲ್ಲಿ ಶಿಕ್ಷಕರು. ಎಲ್ಲರೂ ಹೇಳುವ ಜೋರಾಗಿ ಹೇಳುವ, ಮೈಕಲ್ಲಿ ಹೇಳಿದ್ರು.
ಹೊರಬಿದ್ದಂತಹ ಪಾಪಗಳು ಮತ್ತೆ ಒಳಗೆ ಸೇರುವುದಿಲ್ಲ. ಪವಿತ್ರವಾದಂತಹ ರಾಮ ಮಂತ್ರದ ಕಥಾ ಪ್ರವೇಶವನ್ನು ಮಾಡೋಣವಂತೆ. ಇಂತಹ ಸಂದರ್ಭ ಓಡೋಡಿ ಬಂದಿದ್ದಾರೆ ಚಾರರು. ಪೂಜ್ಯರಾಗಿರ್ತಕ್ಕಂತಹ ಮುನಿ ಪುಂಗವರಾಗಿರ್ತಕ್ಕಂತಹ ವಿಶ್ವಾಮಿತ್ರರು ಬಂದಿದ್ದಾರೆ. ವಿಚಾರವನ್ನು ತಿಳಿಯುತ್ತದೆ. ದೇಹ ಕುಕ್ಕಿ ಕಾಯಿ ತಕ್ಕಿ ತಲೆ ತಕ್ಕಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ. ನಾವು ಈ ತನಕ ಬಂದಿದ್ದಿಲ್ಲ, ಇಂದು ಬಂದಿದ್ದೀರಿ. ನಾನು ಏನು ಕೊಟ್ಟು ನನ್ನ ಈ ಋಣವನ್ನು ತೀರಿಸಲಿ ಎಂದಾಗ ವಿಶ್ವಾಮಿತ್ರರು ರಾಜ ನಿನ್ನನ್ನು ರಾಜ ಅಂತ ಕೇಳಿದ್ದೇನೆ. ಏನನ್ನಾದರೂ ಕೊಟ್ಟು ನನ್ನನ್ನು ರಾಜ ಅಂತ ಯಾಕೆ ಕರೀತಾರೆ? ನೀವು ಕೇಳಿದ್ದನ್ನು ಕೊಡ್ತೇನೆ ರಾಜ. ಸಿಡಿಲು ಹೊಡೆಯಿತು ತಲೆಗೆ ಸಾರ್ದುದು ಜುಹೆ. ಅಯ್ಯೋ, ಏನನ್ನಾದ್ರೂ ಕೇಳಿದ್ರೆ ಹುಟ್ಟಿದ ಮಕ್ಕಳನ್ನು ಕೇಳುವುದೇ? ಇಂತಹ ಕೋಮಲ ಶರೀರವನ್ನು ಹೊಂದಿರತಕ್ಕಂತಹ ಈ ಮಕ್ಕಳಿಗೆ ಅಂತಹ ಕರ್ಕಶವಾದಂತಹ ಸಾಮರ್ಥ್ಯವಾದರೂ ಇಲ್ಲಿ ಉಂಟು. ಆದ್ದರಿಂದ ಸ್ವಾಮಿ ನಾನೇ ಬರುತ್ತೇನೆ. ನಾನೇ ಬಂದು ನಿಮ್ಮ ಅನುರಾಗದಿಂದ ನಡೆಸಿ ಊರಿಗೈವೆ ತನುಜ ಕುಲವ. ನಾನೇ ಬರುತ್ತೇನೆ ಸ್ವಾಮಿ, ನಾನೇ ಬಂದು ನಿಮ್ಮ ಯಾರಿದ್ದ ರಾಕ್ಷಸರವರೆಲ್ಲರನ್ನು ನಿರ್ವಂಶ ಮಾಡುತ್ತೇನೆ ಎಂದಾಗ ವಿಶ್ವಾಮಿತ್ರಂದರು, ರಾಜ ರಾಮನ ಬಗ್ಗೆ ನಿನಗೇನು ಗೊತ್ತು? ರಾಮ ರಕ್ಷಿತ, ನೀನು ಸುರಕ್ಷಿತ ಎಂಬುದಾಗಿ ವಿಶ್ವಾಮಿತ್ರ ಹೇಳಿದ್ರು. ಬೇಕಾದ್ರೆ ಕೇಳು, ನಿನ್ನ ಕುಲಪುರೋಹಿತರಿದ್ದಾರಲ್ಲ ವಸಿಷ್ಠರು. ಶ್ರೇಷ್ಠ ಅಂತ ನಾವ್ ಹೇಳ್ತೇವೆ, ಹಲಸಿನ ಹಣ್ಣು ಶ್ರೇಷ್ಠ ಅಂತ. ನೀವ್ ಹೇಳ್ಬೇಕು ಮಾವಿನ ಹಣ್ಣು ಶ್ರೇಷ್ಠ ಅಂತ. ಯಾವ ರೀತಿಯಲ್ಲಿ ಅಂತ ಒಂದು ಚರ್ಚೆ ಓಕೆನಾ? ಹರಿ ಓಂ. ಮಾವಿನ ಹಣ್ಣು ಇದು ಹಲಸಿನ ಹಣ್ಣು ಎಂತ ಇದ್ರು ಅದರಲ್ಲಿ ಮುಳ್ಳೆಲ್ಲ ಇರ್ತದೆ, ಎಲ್ಲರಿಗೂ ಕಂತುದು. ಇದಾದ್ರೆ ಮಾವಿನ ಹಣ್ಣು ಹಣ್ಣುಗಳ ರಾಜ. ಈಗ ನೀವು ಹೇಳಿ, ಮಾವಿನ ಹಣ್ಣು ಒಬ್ಬರೇ ತಿನ್ಬಹುದು, ಹಲಸಿನ ಹಣ್ಣು ಎಲ್ಲರೂ ತಿನ್ಬಹುದು. ಅನುಭವ ಬಹಳ ಸುಂದರವಾದ ಬಹಳ ತಿಳ್ಕೊಳ್ಳುವಂತ ಒಂದು ಅನುಭವ. ನಾವು ಬೆಳಿಗ್ಗೆ ಬೇಗ 2 ಗಂಟೆಗೆ ಏಳಬೇಕು ಅಂತೇಳಿ ನಿನ್ನೆ ಪ್ಲಾನ್ ಮಾಡಿದ್ವಿ. ನಿನ್ನೆ ಒಂದು ಬೀಚ್ ರೋಡ್ಲಿ ಬಹಳ ಒಂದು ಒಳ್ಳೆ ಆಟ ಇತ್ತು. ಆ ಆಟ ಕೂಡ ಬಿಟ್ಟು ನಾವು ಬೇಗ ಸ್ವಲ್ಪ ಮಲಗುವಂತ ಮಲಗಿದ್ದು. ಆದ್ರೆ ಬೆಳಿಗ್ಗೆ ಬೇಗ ಹೇಳ್ಬೇಕಿದ್ರೆ ರಾತ್ರಿ ಬೇಗ ನಿದ್ದೆ ಬರಲಿಲ್ಲ. ಮತ್ತೆ ಹೇಗೋ ಮಾಡಿ ನಿದ್ದೆ ಮಾಡಿ ಎಲ್ರಾಮ್ ಆಯ್ತು. 2 ಗಂಟೆಗೆ ಎದ್ವಿ. ಎದ್ದು ಮೂಡಮದ್ದೆಗೆ ಬರುವಾಗ ಲಿಂಗಪಟ್ಟಣ ಕಾಣೆ. ಮತ್ತೆ ಲಿಂಗಪಟ್ಟಣಿಗೆ ಕಾದು ಕೂತೀವಿ ಸ್ವಲ್ಪ. ಮತ್ತೆ ಹೊರಟು ಬಸ್ಸಲ್ಲಿ ಬಹಳ ಸಂತೋಷ ಆಯ್ತು. ಎಲ್ಲರೂ ಕೂಡ ಭಜನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಎಲ್ಲರೂ ಕೂಡ ಬಹಳ ಖುಷಿಯಲ್ಲಿ ಬಂದಿದ್ದಾರೆ. ಮತ್ತೆ ಪ್ರೋಗ್ರಾಮ್ ಕೂಡ ಡಿಫ್ರೆಂಟ್ ಆಗಿತ್ತು. ಸಮುದ್ರ ತಟದಲ್ಲಿ ಬೆಳಿಗ್ಗೆ ಒಂದು ಚಳಿಯ ಒಂದು ಗಾಳಿ ಬರುವಂಥ ಒಂದು ಟೈಮಲ್ಲಿ ಮನಸ್ಸಿಗೆ ಬಹಳ ಸಂತೋಷ ಆಯಿತು. ಬಹಳ ಡಿಫ್ರೆಂಟ್ ಆಗಿತ್ತು, ಮನಸ್ಸಿಗೆ ಬಹಳ ಖುಷಿ ಆಯಿತು. ಈಗ ಕೂಡ ಬಹಳ ಸಂತೋಷದಿಂದ ನಾವು ಹಿಂದಿರುಗಿ ಹೋಗ್ತಾ ಇದ್ದೇವೆ. ಜೈ ಶ್ರೀರಾಮ್. ಯಾವ ಬಿತ್ತ ನೀವು ಹೋಗ್ತೀರಲ್ಲ, ಅದಕ್ಕೆ ಇವಾಗಲೇ ಮಾಡುವ.
ಅನಿಸಿಕೆ ಬರ್ತದೆ ಜಪ್ಪಲ್ಲಿ ಇಲ್ಲಿಂದ ಹೊರಟದು ಇಲ್ಲಿ ತಲುಪಿ. ರಾಮ್ ರಾಮ್. ಎಲ್ಲರೂ ಸೇಫ್ ಆಗಿ ಬಂದ. ಹರಿ ಓಂ ಹರಿ ಓಂ. ಗಮ್ಮತ್ತಾಯ್ತು. ಹಾ ಸ್ವಾತಿ ರಾಮ್ ರಾಮ್. ನೀವು ಯಾವ್ದ್ರಲ್ಲಿ ಬಂದದ್ದು?